ನೋಡಿ ಇಲ್ಲಿ ವೆಜ್ ಬಿರಿಯಾನಿ. ನಾನು ಈರುಳ್ಳಿ ಈ ಥರ ಇಟ್ಟಿದ್ದೆ ಫ್ರೆಂಡ್ಸ. ಶ್ರೇಯಾ ತಿಂತೀನಂತ, ಅವಳು ಹಸಿ ಈರುಳ್ಳಿ ತಿನ್ನೋದಿಲ್ಲ. ಮತ್ತು ಹಾಗೆ ಇಲ್ಲಿ ಸಲಾಡ್ ಕೂಡ ಮಾಡಿದ್ದೀನಿ, ಮೂಸು ಅಂತಿದ್ದು. ಇದೊಂದು ಸ್ವಲ್ಪ ಸಲಾಡ್ ಇದೆ. ಹಾಗೆ ಇಲ್ಲಿದೆ ನೋಡಿ ಇನ್ನು ವೆಜ್ ಬಿರಿಯಾನಿ ಕುಕ್ಕರಲ್ಲಿದೆ. ನಾನು ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿ ಮಾಡಿದ್ದೇನೆ ಫ್ರೆಂಡ್ಸ. ಹಾಗಾಗಿ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ನೀವು ಮನೇಲಿ ಮಾಡಿ. ಇದರ ರೆಸಿಪಿ ಇವತ್ತೇ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ನೋಡಿ, ನಾನು ಇವತ್ತು ಅಕ್ಕಿ ದೋಸೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ, ಏನಿಲ್ಲ. ಹಾಗೆ ಇದಕ್ಕೇನು ಆಲೂಗಡ್ಡೆ ಪಲ್ಯ ಅದು ಏನು ಮಾಡಿಲ್ಲ ಫ್ರೆಂಡ್ಸೇ. ಯಾಕಂದರೆ ಅಷ್ಟೊಂದು ಯಾರು ಇಂಟ್ರೆಸ್ಟ್ ಕೊಡ್ತೀನಲ್ಲ. ಮಸಾಲೆ ದೋಸೆಗೆ ಆದರೆ ಆಲೂಗಡ್ಡೆ ಪಲ್ಯ ಬೀಳ್ತಾರೆ. ಹಾಗಾಗಿ ಇಲ್ಲಿ ನಾನು ಪುದೀನ ಚಟ್ನಿ ಮಾಡಿದ್ದೀನಿ ಇವತ್ತು. ಕಾಯಿ ಹಾಕಿ ಪುದೀನ ಚಟ್ನಿ ಮಾಡಿದ್ದೀನಿ. ಪುದೀನ ಅಲ್ಲ, ಸಾರಿ, ಒಂದೆಲಗ ಸೊಪ್ಪು. ಒಂದೆಲಗ ಸೊಪ್ಪು ಅಂತಾರೆ, ತೀಮಾರಿನ ಅಂತ ಕರೀತಾರೆ, ಎರಡೂ ಹೇಳ್ತಾರೆ ಫ್ರೆಂಡ್ಸ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕಂತೂ ಇಷ್ಟೇ ಒಳ್ಳೆಯದದು. ನಮ್ಮ ಮನೆ ಹತ್ರ ಆಗಿರುತ್ತಲ್ಲ ನೋಡಿ, ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂದೆಲಗ ಸೊಪ್ಪಿಂದು ಹಾಕಿದ್ದೇನೆ ವಿಡಿಯೋ ಆಲ್ರೆಡಿ ಫ್ರೆಂಡ್ಸ್, ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕಂತೂ ಅಷ್ಟೇ ಒಳ್ಳೆಯದದು. ನೆನಪಿನ ಶಕ್ತಿಗಂತೂ ತುಂಬ ಒಳ್ಳೆಯದು. ಅದರಲ್ಲೂ ಒಂದು 2 ವರ್ಷ ಹಿಡ್ಕೊಂಡು ಮಕ್ಕಳಿಗೆ ಕೊಡ್ಬೋದು ಅದನ್ನು, ಒಂದೆಲಗ ಸೊಪ್ಪನ್ನು. ಈ ಥರ ಇಲ್ಲಾಂದರೆ ಜ್ಯೂಸ್ ಆದರೂ ಮಾಡಿ ಕೊಡ್ಬೋದು, ಇಲ್ಲಾಂದರೆ ಚಟ್ನಿ ಅದು ಮಾಡಿ ಕೊಡ್ಬೋದು, ತುಂಬ ಒಳ್ಳೆಯದು. ನಾನು ಜಾಸ್ತಿ ಮಾಡೋದು ಚಟ್ನಿ. ಮತ್ತು ದಿನ ಬೆಳಗ್ಗೆ ಎದ್ದ ಕೂಡಲೇ ಶ್ರೇಯಾ ಒಂದೆರಡು ಎಲೆ ತಿಂತಾಳೆ ದಿನ ಬೆಳಿಗ್ಗೆ. ಅದು ಧನುಷನು ತಿಂತಿದ್ದು ಇಲ್ಲಿರುವಾಗ. ಹಾಸ್ಟೆಲ್ಗೆ ಹೋದ್ಮೇಲೆ ಅವನು ಕೂಡ ಬಿಟ್ಟಿದ್ದಾನೆ. ಶ್ರೇಯಾನು ಕೂಡ ಹಾಗೆ ಹಾಸ್ಟೆಲ್ಗೆ ಹೋದ್ಮೇಲೆ ಬಿಟ್ಟಿದ್ಲು. ಮತ್ತು ಈಗ ಸ್ಟಾರ್ಟ್ ಮಾಡಿದ್ದಾಳೆ ಫ್ರೆಂಡ್ಸ್. ಬೇಸಿಗೆ ಟೈಮಲ್ಲಿ ಸ್ವಲ್ಪ ಹೋಗುತ್ತೆ, ಅದು ಬಿಸಿಲಿಗೆ ಸುಡುತ್ತೆ. ಯಾಕಂದರೆ ನಮ್ಮ ಮನೆ ಹತ್ರ ತುಂಬ ಬಿಸಿಲು ಇರೋದ್ರಿಂದ, ಮಣ್ಣು ಕೂಡ ಗಟ್ಟಿ ಇರೋದ್ರಿಂದ ಸುಡುತ್ತಿತ್ತು ಇಷ್ಟು ದಿನ. ಈಗ ಏನು ಮಾಡಿದ್ದೇನೆ, ಒಂದು ಪಾಟಲ್ಲಿ ಹಾಕಿದ್ದೇನೆ ನಾನು. ಒಂದು ಪಾಟಲ್ಲಿ ಹಾಕಿಟ್ಕೊಂಡಿದ್ದೇನೆಲ್ಲ, ಅದು ಸುಡುವುದಿಲ್ಲ. ಬಿಸಿಲಲ್ಲಿ ಸ್ವಲ್ಪ ನೆರಳಿಗಿಡ್ತೇನೆ ನಾನು, ಆವಾಗ ಚೆನ್ನಾಗಿ ಬರುತ್ತೆ. ಈಗೂ ಕೂಡ ಹಾಗೆ, ಯಾಕಂದರೆ ಈಗೂ ಕೂಡ ಹುಲ್ಲು ತುಂಬ ಇರೋದ್ರಿಂದ ಎಲ್ಲ ಹೋಗ್ತದೆ ಹುಲ್ಲಿಗೆ ಅಂಥೇಳಿ ಪಾಟಲ್ಲಿ ಹಾಕಿದ್ದೆ. ಅದನ್ನೇ ನಾನೀಗ ಕಿತ್ಕೊಂಡಿದ್ದೀನಿ. ಇಷ್ಟು ದೊಡ್ಡ ದೊಡ್ಡ ಎಲೆ ಆಗಿತ್ತು ನೋಡಿ, ಎಷ್ಟು ಚೆನ್ನಾಗಿ ಆಗಿತ್ತು, ಮಸ್ತಾಗಿತ್ತು ಫ್ರೆಂಡ್ಸ. ಈಗ ನಾನು ಒಂದೆರಡು ದೋಸೆ ಹಾಕೊಂಡು ತಿಂತೀನಿ. ಯಜಮಾನ್ರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ, ನನಗೂ ಹಾಕಿಲ್ಲ ಅಂತ ಹೇಳಿದ್ದಾರೆ ಫ್ರೆಂಡ್ಸ. ಅವ್ರು ಬಂದಮೇಲೆ ಬಿಸಿ ಹಾಕಿಕೊಡ್ತೇನೆ ಅವರಿಗೆ. ಅಂದರೆ ಮತ್ತೆ ನಾನು ಇವತ್ತು ನಾನೇ ಮೊದಲು ತಿಂತಾ ಇದ್ದೀನಿ. ಯಾಕೆ ದಿನ ಒಟ್ಟಿಗೆ ತಿಂತಿದ್ದೀವಿ. ನಾನು ಬಟ್ಟೆ ಎಲ್ಲ ಹಾಕೋಬೇಕಲ್ಲ, ಲೇಟ್ ಆಗುತ್ತೆ, ಮತ್ತು ಬೈತಾರೆ ಯಜಮಾನ್ರು. ಅವರಿಗೆ ದೋಸೆ ಹಾಕಿಕೊಟ್ಟು ಅವ್ರು ತಿಂತಾರೆ, ನಾನು ಬೇಗ ಬೇಗ ಬಟ್ಟೆ ಹಾಕ್ಕೊಂಡು ಹೋಗ್ತೇವೆ ಫ್ರೆಂಡ್ಸ. ಮತ್ತು ಬಿಸಿಲಾದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದು ಟೈರಸ್ ಮೇಗಿನ ಕೆಲಸ ಇರೋದ್ರಿಂದ ಅದಕ್ಕಾಗಿ ಇದಾಗುತ್ತೆ, ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ. ಹಾಗೆ ಒಂದು ಚಹಾ ಕೂಡ ಬಿಸಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಏನು ಮಾಡಿದೆ, ಬೆಳಿಗ್ಗೆ ಚಹಾ ಸಹ ಕುಡಿಲಿಲ್ಲ ಇವತ್ತು. ಇಲ್ಲ ಹಾಗೆ ಹೋಗಿಬಿಟ್ಟೆ, ಯಾಕಂದರೆ ಇದಕ್ಕೆ ಬಟ್ಟೆ ತೊಳೆದು ಹಾಕಿದ್ರೆ ಆಯಿತು ಬೇಗ ಬೇಗ ಅಂಥೇಳಿ. ಸ್ನಾನ ಮಾಡಿ ಪೂಜೆ ಮಾಡಿ ಬೇಗ ಬೇಗ ಬಟ್ಟೆ ತೊಳೆದು ಹಾಕ್ಲಿಕ್ಕೆ ಅಂತೇಳಿ ಹೋಗಿಬಿಟ್ಟೆ. ಅದಕ್ಕಾಗಿ ಈಗ ಚಹಾ ಕುಡಿತೇನೆ. ಶ್ರೇಯನಿಗೆ ಹಾಕಿಕೊಟ್ಟೆಲ್ಲ ಫ್ರೆಂಡ್ಸ್, ಅವಳು ಚಹಾ ಸಹ ಕುಡ್ಬೋದು. ಮತ್ತು ಅವಳಿಗೆ ಲೇಟ್ ಆಗಬಾರ್ದಲ್ಲ, ನಮ್ಮ ಮನೆ ಕೆಲಸ ಇದ್ದಿದ್ದೆ ನಾನು ಮಾಡ್ತಾನೇ ಇರ್ತೀನಿ ಇಡೀ ದಿನ. ಆದರೆ ಅವಳಿಗೆ ಕಾಲೇಜಿಗೆ ಲೇಟ್ ಆಗಬಾರ್ದು ಅಂಥೇಳಿ ಅವಳನ್ನು ಕಳಿಸಿದೆ ನಾನು. ಎಲ್ಲ ಆಗಿದೆ. ಇನ್ನು ತಿಂದಿದ್ದು ಪಾತ್ರೆ ಅಷ್ಟು ತೊಳೆದು ನಾನು ಕೂಡ ಬೇಗ ಹೋಗ್ತೀನಿ. ಯಜಮಾನ್ರು ಆಲ್ರೆಡಿ ಕಾಲ್ ಮಾಡಿದರು ಫ್ರೆಂಡ್ಸ, ಬೇಗ ರೆಡಿ ಆಗು ಅಂಥೇಳಿ. ಅದಕ್ಕಾಗಿ ನೋಡಿ, ಸ್ವಲ್ಪ ಹಿಟ್ಟು ಗಟ್ಟಿ ಇದ್ದರೆ ತೆಳು ಕೂಡ ಹಾಕೋಬೋದು, ದಪ್ಪ ಕೂಡ ಹಾಕೋಬೋದು. ನಾನು ಇಲ್ಲಿ ಕಲರ್ ಬರೋ ಹಾಗೆ ಸಕ್ಕರೆ ಅದು ಏನೂ ಹಾಕಿಲ್ಲ ಫ್ರೆಂಡ್ಸ್. ಅಕ್ಕಿ ಹಿಟ್ಟಿಗೆ ಅಕ್ಕಿ ಹಿಟ್ಟು, ಉಪ್ಪು ಎರಡನ್ನು ಮಾತ್ರ ನಾನಿಲ್ಲಿ ಸೇರಿಸಿದ್ದೇನೆ. ಕಲರ್ ಬೇಕಂದರೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ಹಾಗಾಗಿ ನಾನು ಇಲ್ಲಿ ಏನನ್ನು ಸೇರಿಸ್ಲಿಕ್ಕೆ ಹೋಗಿಲ್ಲ. ಚಹಾ ಕೂಡ ಕುದಿಯಿತು ಫ್ರೆಂಡ್ಸ್. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಹತ್ರ ಅದೊಂದೇ ಕೇಳ್ಕೊಡ್ತೀನಿ. ಇತ್ತೀಚೆಗೆ ವ್ಯೂಸ್ ಅಂತೂ ಡೌನ್ ಆಗಿದ್ದಾವೆ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ತುಂಬಾ ಭಯ ಆಗ್ತಾ ಇದೆ ಫ್ರೆಂಡ್ಸ. ಹಾಗಾಗಿ ಯಾರ ಹತ್ರ ಹೇಳಬೇಕು ಬಿಡಬೇಕು ಒಂದು ತಿಳಿತಾ ಇಲ್ಲ. ನನಗೂ ಸ್ವಲ್ಪ ಭಯ ಅಂದರೆ ಭಯ ಆಗಿಬಿಟ್ಟಿದೆ ಫ್ರೆಂಡ್ಸ್. ನೋಡಿ, ಇದು ಕೂಡ ದೋಸೆ ರೆಡಿ ಆಯಿತು. ಅಕ್ಕಿ ದೋಸೆ ಕೂಡಲೇ ಬೇಯ್ತಾವೆ ಫ್ರೆಂಡ್ಸ. ಈಗ ನಾನು ಕೂಡ ದೋಸೆ ಮತ್ತು ಚಟ್ನಿ ಹಾಕೊಂಡ್ಬಿಡ್ತೀನಿ.
ಬೌಲಲ್ಲಿ ಹಾಕೊಂಡ್ಬಿಡ್ತೀನಿ. ಇಲ್ಲಿ ಚಟ್ನಿ ಹಾಕೋತೀನಿ ಒಂದು ಬೌಲಲ್ಲಿ, ಯಾಕಂದರೆ ಸ್ವಲ್ಪ ಶ್ರೇಯನ್ಗೆ ಗಟ್ಟಿ ಇದ್ದರೆ ಇಷ್ಟಪಡಲ್ಲ ಅವಳು. ಸ್ವಲ್ಪ ನೀರು ಚಟ್ನಿ ಥರ ಬೇಕು, ತುಂಬ ನೀರು ಚಟ್ನಿ ಏನಲ್ಲ, ಅಷ್ಟು ಮೀಡಿಯಮಲ್ಲಿ ಇದ್ದರೆ ಸಾಕು ಅವಳಿಗೆ. ಅದಕ್ಕಾಗಿ ನೋಡಿ ಚಟ್ನಿ ರೆಡಿ ಆಗಿದೆ. ಬನ್ನಿ ಫ್ರೆಂಡ್ಸ, ನಿಮಗೆ ತೋರಿಸ್ತೇನೆ ದೋಸೆ ಯಾವ ಥರ ಬಂದಿದೆ ಅಂಥೇಳಿ. ನೋಡಿ ಫ್ರೆಂಡ್ಸ, ದೋಸೆ ಚೆನ್ನಾಗಿದೆ ಎಲ್ಲ ದೋಸೆ, ಮತ್ತು ಒಂದು ಎಲೆಗ ಸೊಪ್ಪಿನ ಚಟ್ನಿ. ನೋಡಿ ನಾನಿಲ್ಲಿ ಬೇರೆ ಸಪ್ರೇಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈ ಥರ ನೀರಾಗಿದೆಯಲ್ಲ ದೋಸೆಗೆ ಎಲ್ಲ ಅಂಟತ್ತೆ ಅಂಥೇಳಿ ಸಪ್ರೇಟ್ ಹಾಕ್ಕೊಂಡಿದ್ದೀನಿ. ಇದು ಸೊಪ್ಪಿನ ಚಟ್ನಿ ಅಂತ ತಿಂದರೆ ಆರೋಗ್ಯ ಅಷ್ಟೇ ಅಲ್ಲ, ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ. ನಿಮ್ಮ ಮನೆಯಲ್ಲಿದ್ದರೂ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ನೋಡಿ ಈಗ ಮಧ್ಯಾಹ್ನ ಮೇಲೆ ಅಡುಗೆ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಪ್ಪ ಅಂಥೇಳಿ ಅಂದರೆ ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇವತ್ತು ವೆಜ್ ಬಿರಿಯಾನಿ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆಯಿಂದ ಇವತ್ತು ಕೆಲಸಕ್ಕೆ ಹೋಗಿ ಬಂದು ಬೇಗ ಈಗ ಬಂದೆ. ಟೈಮ್ ಆಲ್ರೆಡಿ 1:45 ಬಂದ ತಕ್ಷಣ ಈಗ ಯಜಮಾನ್ರು ಸ್ವಲ್ಪ ಮಲ್ಕೊಂಡ್ರು, ಆಮೇಲೆ ಶ್ರೇಯನ್ ಕರ್ಕೊಂಬರ್ತೀನಿ ಅಂದರು. ಅದಕ್ಕಾಗಿ ಈಗ ಮಧ್ಯಾಹ್ನಕ್ಕೆ ಅಡುಗೆ ಇರಲಿಲ್ಲ, ಬೆಳಗ್ಗೆ ದೋಸೆ ತಿಂದು ಹೋಗ್ಬಿಟ್ಟಿವಲ್ಲ, ಅದಕ್ಕಾಗಿ ಈಗ ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ವೆಜ್ ಬಿರಿಯಾನಿ ಮಾಡಲಿಕ್ಕೆ ಸ್ವಲ್ಪ ಎಲ್ಲ ಪದಾರ್ಥಗಳನ್ನು ಹರಡ್ಕೊಂಡು ಕೂತಿದ್ದೀನಿ ಗ್ಯಾಸ್ ಕಟ್ಟಿ ಮೇಲೆ. ಹಾಗೆ ಇಲ್ಲಿ ಅಕ್ಕಿ ಕೂಡ ನೆನೆ ಇಟ್ಟಿದ್ದೀನಿ. ಬಾಸುಮತಿ ರೈಸ್ ನೆನೆ ಇಡಬೇಕು ಫ್ರೆಂಡ್ಸ. ಬಾಸುಮತಿ ರೈಸ್ ತರಲಿಕ್ಕೆ ನಮ್ಮ ಮನೆಯಲ್ಲಿ ಎಷ್ಟೊಂದು ಬೈತಾಯಿದ್ದಾರೆ. ನಿನ್ನೆ ನಾನು 1/4 kg ಅಷ್ಟು ತರಿಸಿದ್ದೀನಿ ಅಷ್ಟೇ. 1/4 kg ಅಷ್ಟು ತರಿಸಿ, ಮತ್ತು ಇದನ್ನು ಮನೆಯಲ್ಲಿ ಸ್ವಲ್ಪ ಇತ್ತು, 2 ಸೇರಿಸಿ ಒಂದು ಚಿಕ್ಕ 2 ಬೌಲ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ನಾನು ಯಾವಾಗಲೂ ತೊಗೋತೀನಿ ನೋಡಿ ಚಿಕ್ಕ ಬೌಲು, ಈ ಬೌಲಿಂದ 2 ಬೌಲ್ ಮಾಡ್ಕೊಂಡಿದ್ದೀನಿ. ಮೆಜರ್ಮೆಂಟು ಕರೆಕ್ಟಾಗಿ ಸಿಗಬೇಕಲ್ಲ, ಅದಕ್ಕಾಗಿ ಫ್ರೆಂಡ್ಸ ಪ್ಲೀಸ್ ವಿಡಿಯೋ ನೋಡಿ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಿಮ್ಮ. ಅದಕ್ಕಾಗಿ ಫ್ರೆಂಡ್ಸ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈಗ ಏನೇನು ತೊಗೊಂಡಿದ್ದೀನಿ ಅಂತ ಒಂದು ಸತಿ ತೋರಿಸ್ಬಿಡ್ತೀನಿ ಬನ್ನಿ. ಇಲ್ಲಿ ಗರಂ ಮಸಾಲೆ ಎಲ್ಲ ಸಾಮಾನು ಇಟ್ಕೊಂಡಿದ್ದೀನಿ. ಇಲ್ಲಿ ಮೊಸರು, ಇಲ್ಲಿ ಜೀರಿಗೆ, ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿದ್ದೀನಿ. ಇದರಲ್ಲಿ ಪುದೀನ ಇದೆ, ಇದರಲ್ಲಿ ಕೊತ್ತಂಬರಿ ಇದೆ. ನೋಡಿ ಸ್ಟ್ಯಾಂಡನ್ನು ರೆಡಿ ಮಾಡಿಟ್ಟಿದ್ದೀನಿ, ಫೋನ್ ಹಾಕಿ ಶ್ರೇಯನ್ ಫೋನು. ಫ್ರೆಂಡ್ಸ್ ಈ ಥರ ಎಲ್ಲ ಹರಡ್ಕೊಂಡು ಇಟ್ಟಿದ್ದೀನಿ. ಈಗ ಬೇಗ ಮಾಡ್ಕೋತೇನೆ, ಮಾಡಿದ ಮೇಲೆ ನಿಮಗೆ ತೋರಿಸ್ತೇನೆ. ನೋಡಿ ವೆಜ್ ಬಿರಿಯಾನಿ ರೆಡಿಯಾಗಿದೆ ಫ್ರೆಂಡ್ಸ. ಬನ್ನಿ ಶ್ರೇಯಮ್ ಅವರು ಬಂದಿದ್ದಾರೆ ಈಗ. ಆಲ್ರೆಡಿ ಬಂದು ಸ್ವಲ್ಪ ಕಸ ಗುಡಿಸೋದು ಮಾಡ್ತಾಯಿದ್ಲು ಫ್ರೆಂಡ್ಸ. ನಾನಿಲ್ಲಿ ವೆಜ್ ಬಿರಿಯಾನಿ ರೆಡಿಯಾಗಿದೆ ಈಗ ತೋರಿಸ್ತೀನಿ. ಸ್ವಲ್ಪ ಲೇಟ್ ಆಯಿತು ಮಾಡಲಿಕ್ಕೆ, ನನಗೆ ಫೋನ್ ಕಾಲೆಲ್ಲ ಬರುವಾಗ ನೋಡಿ ಇಷ್ಟೊತ್ತು ಟೈಮ್ ಆಗಿದೆ. ಈಗ ತೋರಿಸ್ತೇನೆ ನೋಡಿ. ಇಲ್ಲಿ ವೆಜ್ ಬಿರಿಯಾನಿ ನಾನು ಈರುಳ್ಳಿ ಈ ಥರ ಇಟ್ಟಿದ್ದೆ ಫ್ರೆಂಡ್ಸ. ಶ್ರೇಯ ತಿಂತೀನಿ ಅಂತ, ಅವಳು ಹಸಿ ಈರುಳ್ಳಿ ತಿನ್ನೋದಿಲ್ಲ. ಮತ್ತು ಹಾಗೆ ಇಲ್ಲಿ ಸಲಾಡ್ ಕೂಡ ಮಾಡಿದ್ದೀನಿ, ಮೂಸಂತಿದ್ದು. ಇದೊಂದು ಸ್ವಲ್ಪ ಸಲಾಡ್ ಇದೆ. ಹಾಗೆ ಇಲ್ಲಿದೆ ನೋಡಿ ಇನ್ನು ವೆಜ್ ಬಿರಿಯಾನಿ ಕುಕ್ಕರಲ್ಲಿದೆ. ನಾನು ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿ ಮಾಡಿದ್ದೇನೆ ಫ್ರೆಂಡ್ಸ, ಹಾಗಾಗಿ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ನೀವು ಮನೇಲಿ ಮಾಡಿ, ಇದರ ರೆಸಿಪಿ ಇವತ್ತೇ ಬರುತ್ತೆ ನೋಡಿ, ಸಪೋರ್ಟ್ ಮಾಡಿ. ವೆಜ್ ಬಿರಿಯಾನಿ ಮಾಡಲಿಕ್ಕೆ ಮೊದಲೇದಾಗಿ 1 ಪುಲಾವ್ ಎಲೆ ತೊಗೊಂಡಿದ್ದೀನಿ, 1 ಚಕ್ಕೆ, ಸ್ವಲ್ಪ 1 ಟೀ ಸ್ಪೂನಷ್ಟು ಕಾಳು ಮೆಣಸು, 1 ಚಕ್ರ ಮೊಗ್ಗಿ, ಒಂದು 10 ರಿಂದ 15 ಲವಂಗ, 1 ಟೀ ಸ್ಪೂನು ಬಡೆ ಸೊಪ್ಪು ಕಾಳು, 2 ಏಲಕ್ಕಿ, 1.5 ಟೀ ಸ್ಪೂನು ಧನಿಯಾ ತೊಗೊಂಡಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜ. ಇಷ್ಟನ್ನು ನಾನೀಗ ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಇದೆಲ್ಲವನ್ನು ಇದಕ್ಕೆ ಈಗ ಹಾಕಿ ಮಿಕ್ಸಿ ಮಾಡ್ಕೊಂಡು ತೋರಿಸ್ತೇನೆ. ನೋಡಿ ಇಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ತೋರಿಸ್ತೇನೆ. ನೋಡಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ ಸಾಧಾರಣ ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ಕೂಡ ಹಾಕ್ತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಫ್ರೆಂಡ್ಸ್ ಇದಕ್ಕೆ. ನೋಡಿ ಇಲ್ಲಿ ತರಕಾರಿ ಏನೇನು ತೊಗೊಂಡಿದ್ದೀನಿ ಅಂದರೆ, ಒಂದು ದೊಡ್ಡದು 2 ಈರುಳ್ಳಿ ಉದ್ದ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಒಂದು ಕ್ಯಾಪ್ಸಿಕಮ್ಮು, 1 ಕ್ಯಾರೆಟು, ಸ್ವಲ್ಪ ಬೀನ್ಸು, 2 ಕಾಯಿ ಮೆಣಸನ್ನು ಉದ್ದ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಈರುಳ್ಳಿ ಮಾತ್ರ ಸೇರಿಸ್ಕೊತೀನಿ ಇದಕ್ಕೆಲ್ಲವನ್ನು ಫ್ರೆಂಡ್ಸ್. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನಮಗೆ. ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ, ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿ ಕಲರ ಹೇಗೆ ಚೇಂಜ್ ಆಗಿ, ಇನ್ನೂ ಕಲರ್ ಚೇಂಜ್ ಆಗಬೇಕು. ನೋಡಿ ಇಲ್ಲಿ ಈ ಥರ ಆಗಬೇಕು ಈರುಳ್ಳಿ, ಸ್ಲೋ ಉರಿಯಲ್ಲಿ. ಇದರಿಂದ ಸ್ವಲ್ಪ ನಾನೀಗ ತಗೋತೇನೆ, ಜಾಸ್ತಿ ಏನಿಲ್ಲ, ಒಂದು ಇಷ್ಟು ತಗೋತೇನೆ ನೋಡಿ. ಈಗ ಇದನ್ನು ಸೈಡ್ ಮಾಡ್ಕೋತೇನೆ ಎಲ್ಲ. ನೋಡಿ ಫ್ರೆಂಡ್ಸ, ಈರುಳ್ಳಿ ಎಲ್ಲ ಸೈಡ್ ಮಾಡಿದ ಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಚಟ್ಪಟ್ ಅಂದಮೇಲೆ
ಉಳಿದಿರುವಂಥ ತರಕಾರಿನ ಎಲ್ಲ ಹಾಕ್ತೇನೆ. ಕಾಯಿ ಮೆಣಸು, ಬೀನ್ಸು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ನೋಡಿ. ಈಗ ಎಲ್ಲ ಸೇರಿಸಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ಸೇರಿಸಿ ಈಗ ಚೆನ್ನಾಗಿ ಫ್ರೈ ಮಾಡ್ತೇನೆ. ನೋಡಿ ಇದಕ್ಕೆ ಸ್ವಲ್ಪ ಈಗ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಇಲ್ಲ. ನೋಡಿ ಈಗ ಬೇಗ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಉಪ್ಪನ್ನು, ಹೂಕೋಸಿದ್ರೆ ಹೂಕೋಸನ್ನು ನೀವು ಹಾಕೋಬೋದು ಇಲ್ಲಿ. ಫ್ರೆಂಡ್ಸ್ ನೋಡಿ ಇಲ್ಲಿಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನೀಗ 2 ಟೊಮೆಟೊನ ಕಟ್ ಮಾಡಿ ಸಣ್ಣದಾಗಿಟ್ಟಿರೋಂಥದ್ದು ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊನ ನಾವೀಗ ಚೆನ್ನಾಗಿ ಮೆತ್ತಗಾಗೋವರೆಗೆ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ ಈಗ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸಾಕು. ಮತ್ತು ಆವಾಗಲೇ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಪೌಡರನ್ನು, ಮಸಾಲೆಗಳನ್ನು, ಅದನ್ನು ಕೂಡ 1.5 ಟೇಬಲ್ ಸ್ಪೂನಷ್ಟು ಇದಕ್ಕೆ ಆ್ಯಡ್ ಮಾಡ್ಕೊತೇನೆ. ಮಸಾಲೆಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದಕ್ಕೆ ಪುದೀನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಪುದೀನ ಕೂಡ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಲೋ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಈಗ ಇದಕ್ಕೆ ಒಂದು ಅರ್ಧ ಬೌಲ್ನಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರು ಬೇಕೇ ಬೇಕು ಇದಕ್ಕೆ, ಹುಳಿ ಇಲ್ದಿರೋಂಥ ಮೊಸರನ್ನು ತಗೊಳ್ಳಿ. ನೋಡಿ ಈಗ ಮಿಕ್ಸ್ ಆಗಿದೆ ಚೆನ್ನಾಗಿ. ಫ್ರೆಂಡ್ಸ್ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಹಸಿ ಬಟಾಣಿ ಇರೋದ್ರಿಂದ ಮೇಲೆ ಹಾಕ್ತಾ ಇದ್ದೀನಿ, ಎಣ್ಣೆಲಿ ಹಾಕಿದರೆ ಇದು ಆಗ್ತೈತೆ ಅಂಥೇಳಿ. ಫ್ರೆಂಡ್ಸ ಬಾಸುಮತಿ ರೈಸ್ ನಾನು 2 ಬೌಲ್ ತೊಗೊಂಡಿದ್ದೇನೆ ಚಿಕ್ಕ ಬೌಲಿಂದ. ಅರ್ಧ ಗಂಟೆ ಕ್ಲೀನ್ ಮಾಡಿ ತೊಳೆದು ನೆನೆ ಇಟ್ಟಿದ್ದೆ. ಈಗ ಎಲ್ಲವನ್ನು ಇದಕ್ಕೆ ಹಾಕ್ತೀನಿ ನೋಡಿ. ನೋಡಿ ಇಲ್ಲಿ ನಾವು ಮಿಕ್ಸ್ ಮಾಡ್ಕೋಬಾರ್ದು. ನೋಡಿ ಇದನ್ನು ನಾವು ಕೈಯಿಂದ ಒಂದೇ ಕಡೆ ಮಾಡಬೇಕು, ಎಲ್ಲವನ್ನು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಫ್ರೆಂಡ್ಸ್ ಆವಾಗಲೇ ಚೂರು ಉಪ್ಪನ್ನು ಆ್ಯಡ್ ಮಾಡಿದ್ವಿ, ಈಗ ಒಂದು ಚೂರು ಉಪ್ಪನ್ನು ಇಲ್ಲಿ ನಾನು ಮೇಲ್ಗಡೆ ಹಾಕ್ತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಅವಾಗಲೇ ಜಾಸ್ತಿ ಹಾಕಿದರೆ ಹಾಕ್ಲಿಕ್ಕೆ ಹೋಗಬೇಡಿ. ಹಾಗೆ ನಾನು ಪುದೀನ ಮತ್ತು ಮೇಲ್ಗಡೆ ಪುದೀನ ಹಾಕ್ತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು, ಇದನ್ನೆರಡನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇದ್ರ ಮೇಲೆ. ಫ್ರೆಂಡ್ಸ್ ಆವಾಗಲೇ ಈರುಳ್ಳಿ ಫ್ರೈ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಕೂಡ ಈಗ ಮೇಲೇ ಹಾಕಬೇಕು. ನೋಡಿ ಈ ಥರ. ಈಗ ಹೇಗೆ ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಈಗ ಇದಕ್ಕೆ ಒಂದು ಅರ್ಧ ಕಪ್ಪು ನೀರನ್ನು ಆ್ಯಡ್ ಮಾಡ್ತೇನೆ. ಫ್ರೆಂಡ್ಸ್ ನೀರು ಒಂದು ಅರ್ಧ ಕಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಯಾವ ಕಪ್ಪಿಂದ ಅಕ್ಕಿ ತೊಗೊಂಡಿದ್ನಲ್ಲ ಅದೇ ಕಪ್ಪಿಂದ. ಅಕ್ಕಿ ನಾವು ಅರ್ಧ ಗಂಟೆ ನೆನೆ ಇಟ್ಟಿರೋದ್ರಿಂದ ಜಾಸ್ತಿ ನೀರು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಈಗ ನಾನು ಇದನ್ನು ನಿಮಗೆ ನೀರು ಎಷ್ಟಾಗಿದೆ ಅಂಥೇಳಿ ತೋರಿಸ್ತೇನೆ. ಸ್ವಲ್ಪ ಹೀಗೆ ಮಾಡ್ಕೊಳ್ಳಿ. ನೋಡಿ ಈಗ ಮೊಸರೆಲ್ಲ ಹಾಕಿರೋದ್ರಿಂದ ನಮಗೆ ನೀರು ಜಾಸ್ತಿ ತಗೊಳ್ಳೋದಿಲ್ಲ. ಈಗ ಇದನ್ನು ಮುಚ್ಚಳ ಮುಚ್ಚಿಬಿಡ್ತೇನೆ. ನೋಡಿ ಇಲ್ಲಿ ಮುಚ್ಚಳ ಮುಚ್ಚಿ ಒಂದು ವಿಜಿಲ್ ಮಾತ್ರ ಬರ್ಸ್ಕೊತೇನೆ, ಜಾಸ್ತಿ ಇಲ್ಲ. ಅದು ಮೀಡಿಯಮ್ ಉರಿಯಲ್ಲಿ, ಹೈ ಉರಿ ಇಡೋದಿಲ್ಲ, ಮೀಡಿಯಮ್ ಉರಿಯಲ್ಲಿ ಒಂದು ವಿಜಿಲ್ ಬರಲಿ. ಇಲ್ಲಿ ಒಂದು ವಿಜಿಲ್ ಆಗಿದೆ, ಸುಡ್ತಾ ಇದೆ, ತೆಗಿತೇನೆ. ವಾವ್ ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ ನೋಡಿ. ಈಗ ಇದನ್ನೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊತೇನೆ ಚೆನ್ನಾಗಿ. ನೋಡಿ ಇಲ್ಲಿ, ನೋಡಿ ಇಲ್ಲಿ ಎಲ್ಲ ಈಗ ನಾವು ಮಿಕ್ಸ್ ಮಾಡಬೇಕು. ನೋಡಿ ಉದುರಾಗಿರುವಂಥ ವೆಜ್ ಬಿರಿಯಾನಿ ನಾನು ಇಲ್ಲಿ ಸಲಾಡ್ ಒಟ್ಟಿಗೆ ಸರ್ವ್ ಮಾಡಿದ್ದೇನೆ ಫ್ರೆಂಡ್ಸ. ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.